ನಾನು ಇಂಥ ಸುಳ ಮಕ್ಕಳಿಂದನೇ ಕಾಲು ಕಳ್ಕೊಂಡು ಮಣಿಪಾಲಾಗ ಒಂದು 40 ಲಕ್ಷ ಇಟ್ಟೀನಿ, ಇನ್ನು ಕ್ಯೂರ್ ಆಗಿಲ್ಲ. ಆದರೂ ಮತ್ತು ಜೂನ್ಕ್ಕೆ ಹೋಗಿದ್ದೀನಿ. ಆಟ ಓಡಿಸ್ತೀರಾ? ಯಾಕೆಲ್ಲ ಆಟೋದವ್ರನ್ನ ಅಡ್ಡ ಹಾಕ್ಕೊಂಡಿದ್ದಾರೆ? ಹಾಂ, ಅಯ್ಯೋ ಇವು ಹೊಡೆದೇ ಬಿಟ್ನಲ್ಲ ಗುರು ಅವನು, ಯಾರೋ ಆಟೋ ಡ್ರೈವರಿಗೆ. ಆಟೋ ಡ್ರೈವರ್ ಯಾಕೋ ತೂರಾಡ್ತಾ ಇದ್ದಾನೆ. ಬನ್ನಿ ಹೋಗಿ ನೋಡ್ಕೊಂಬರೋಣ ಏನಾಯ್ತು ಅಂತ. ಇದು ಯಾಕೋ ಸೀರಿಯಸ್ ಆಗಿದೆ ಅನ್ಸುತ್ತೆ. ಸುಮಾರು ಜನ ಬೈತಾ ಇದ್ದಾರೆ. ಓ ಇನ್ನೂ ಸುಮಾರು ಜನ ಬೈತಾ ಇದ್ದಾರಲ್ಲ ಗುರು. ಯಾರ್ಯಾರೋ ಬಂದರು. ಇದು ಯಾರೋ ಬಿಗ್ ಸೀನೇ ಗುರು ಇದು. ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗ್ತಿದೆ. ಬನ್ನಿ ಫಸ್ಟ್ ನಾನು ಗಾಡಿ ಸೈಡ್ ಹಾಕ್ಬಿಟ್ಟು ಹೋಗಿ ನೋಡ್ಕೊಂಬರೋಣ. ಬನ್ನಿ ಸ್ನೇಹಿತರೆ ಏನಾಗಿದೆ ಅಂತ. ನಮ್ಮ ಕೈಲಿ ಏನಾಗುತ್ತೆ ಹೇಳ್ಕೊಂಬರೋಣ. ಮ್ಯಾಟ್ರ್ ಏನಂದರೆ ಲೇಡೀಸ್ ಎಲ್ಲ ಕೂಗ್ತಾ ಇದ್ದಾರೆ ಗುರು. ಹಾಂ, ಒಬ್ಬರಿಬ್ಬರೆಲ್ಲ ಸಿಕ್ಕಾಪಟ್ಟೆ ಜನ ಸೇರ್ಕೊತಿದ್ದಾರೆ. ಬಂದವರೆಲ್ಲ ಕಾರಲ್ಲಿ, ಹಿಂದ್ಗಡೆ ಇರೋ ಕಾರ್ಗಳು ಹೋಗೋರೆಲ್ಲ ಬೈತಾನೆ ಇದ್ದಾರೆ, ಕೈ ತೋರಿಸಿ. ಪೊಲೀಸರು ಬೇರೆ ಬಂದ್ಬಿಟ್ಟಿದ್ದಾರೆ. ಐ ಥಿಂಕ್ ಕರೆಕ್ಟ್ ಟೈಮಿಗೆ ಬಂದಿದ್ದಾರೆ ಪೊಲೀಸವರು. ನೋಡೋಣ ಏನಾಗಿದೆ ವಿಚಾರಿಸೋಣ. ಏನೋ ಎಲ್ಲರೂ ಬೈತಾನೆ ಇದ್ದಾರೆ ಈ ಅಪ್ಪಂಗೆ. ಫುಲ್ ಹೆವಿ ಕುಡಿದೇನೆ. ಗಾಡಿ ಸೈಡಿಗೆ ಹಾಕ್ಸದಾ? ಹಂಗೆ ತಳ್ಬಿಟ್ಟು ಹಾಕೋಣ. ಹಾಂ, ಅಲ್ಲಲ್ಲ ಗಾಡಿ ಸೈಡಿಗೆ ಹಾಕ್ಸೋಣ ಅಂತ. ಕೀ ಅಲ್ಲ ಕೀ ಕೊಡಿ. ಸಾಹೇಬ್ರಿ ಕ್ವಶನ್ ಕೇಳಿದ ತಕ್ಷಣ ನಾನೊಂದು 25 ವರ್ಷದಿಂದ ಫ್ಲಾಶ್ ಬ್ಯಾಕಿಗೆ ಹೋಗ್ಬಿಟ್ಟೆ. ಯಾಕೆ ಅಂತ ಕೇಳಿದ್ರೆ, ನನ್ನ ಫ್ರೆಂಡ್ ಅರುಣ ಅಂತ ಅಂದ್ಬಿಟ್ಟು ಶಿವಮೊಗ್ಗದಲ್ಲಿ ಹೊಸದಾಗಿ ಆಟೋ ತೊಗೊಂಡಿದ್ದ. ಅವನಿಗೆ ಓಡ್ಸಕ್ಕೆ ಬರಲ್ಲ, ನನಗೆ ಚೇತಕ್ಕೆ ಓಡ್ಸಕ್ಕೆ ಬರ್ತಾಯಿತ್ತು. ಅವನಿಗೆ ನಾನು ಟ್ರೈನಿಂಗ್ ಕೊಟ್ಟಿದ್ದೆ. ಅವನಿಗೆ ಟ್ರೈನಿಂಗ್ ಕೊಡೋಕೆ ನಾನೇನು ದೊಡ್ಡ ಡ್ರೈವರ್ ಅಲ್ಲ, ನಾನು ಕೂಡ ಸೆಲ್ಫ್ ಟ್ರೈನಿಂಗ್ ತೊಗೊಂಡಿದ್ದಾಯಿತು ಸೈಕಲ್ ಗ್ಯಾಪಲ್ಲಿ. ಈಗ ಟ್ರಾಫಿಕ್ ಬೇರೆ ಸಿಕ್ಕಾಪಟ್ಟೆ ಇತ್ತು, ಹಾಗಾಗಿ ನಾನೇ ಆಟೋ ಓಡಿಸೋಂಥ ಪರಿಸ್ಥಿತಿ ಬಂತು. ಮಾಡ್ಕೊಂಬಂದ ಸರ್ ಅವನು ಅಲ್ಲಿಂದಾನೆ. ಸರಿ ಒಂಚೂರು ಬ್ಯಾಗ್ ಇಟ್ಕೊಳ್ಳಿ, ಎತ್ಕೊಂಡ್ಬರ್ತೀನಿ ಆ ಕಡೆಗೆ ಗಾಡಿನ. ಅಲ್ಲ ನಾನೇ ಓಡಿಸ್ಕೊಂಡ್ಬರ್ತೀನಿ ಈ ಕಡೆ ಬನ್ನಿ. ಈ 50 ವರ್ಷ ಹಾಕಿ ಅನ್ನೋನೇ 50 ವರ್ಷ ಹಾಕಬೇಕು. ಅವನೇ ಕುಡಿದ್ಬಿಡಿ. ಹೇಳೋ ಗಾಡಿ ಹೆಂಗ ಆನ್ ಮಾಡೋದಿದು? ಆಯ್ತು ಬಿಡು. ಸರಿ ಅಲ್ಲಿ ಮುಂದೆ ಹಾಕ್ತೀನಿ ಬನ್ನಿ ಸರ್. ಈ ಗಾಡಿ ಓಡಿಸ್ತಾ ನನಗೆ ಮನಸ್ಸಲ್ಲಿ ಒಂದು ಮಾತು ನಿಜವಾಗಿ ಬಂದಿರೋದನ್ನೇ ನಾನು ಈ ಬ್ಲಾಗಲ್ಲಿ ತಿಳಿಸ್ತಾ ಇದ್ದೀನಿ. ಯಾರು ಏನಾದರೂ ಅಂದ್ಕೊಳ್ಳಿ ಗುರು, ನನ್ನ ಫ್ಯೂಚರ್ ಅಂತೂ ಸೆಕ್ಯೂರ್ಡ್ ಗುರು, ಅದಂತೂ ಗೊತ್ತಾಯ್ತು. ಏನು ನನ್ನ ಮಕ್ಕಳಪ್ಪ ನೀವು? ಎಣ್ಣೆ ಹೊಡೆದ್ಬಿಟ್ಟು ಯಾಕಂದ್ರೆ ಗಾಡಿ ಓಡಿಸ್ತೀಯಾ? ನಿಂಗೆ ಟೆನ್ಷನ್ ಫೀಲಿಂಗ್ ಇದ್ರೆ ಮನೇಲಿ ಹಿಡ್ಕ ಗಾಡಿ ತೊಗೊಂಡು ಬೇರೆಯವ್ರಿಗೆ ಏನಕ್ಕೆ ತೊಂದರೆ ಕೊಡ್ತೀಯ ಗುರು? ಅಲ್ಲಾಕ್ಬೇಕಾ? ಸ್ವಲ್ಪ ಸೈಡು ಬಿದ್ದು 4 ವರ್ಷ ಬಿಡ್ ಮೇಲಿಂದ ಬಂದಿನಿ. ಎಲ್ಲಿದ್ದಾರೆ ಅವನು? ಇಲ್ಲ ಸಾಹೇಬ್ರು ಬುದ್ಧಿಗೆ ನೋಡಿ ಸರ್. ಸರಿರಿ ಸರ್, ಸೈಡಿಗೆ ಹಾಕೋಣ ಗಾಡಿ. ಅಲ್ಲಿ ಯಾಕೆ ಮಾತಾಡೋಣ ಇರಿ ಒಂದು ನಿಮಿಷ. ಸರ್ ಒಂಚೂರು ಗಾಡಿ ತೆಗೀರಿ ಸರ್, ಒಂಚೂರು. ಓದ್ತಾ ಆಟೋ ಓಡಿಸಿ 10 ವರ್ಷ ಆಯಿತು, ಅಂದರೂ ಓಡಿಸ್ತಾ ಇದ್ದೀವಿ.
ಅಯ್ಯಪ್ಪ ಹಾಂ ಕುಡ್ದಿದೆ ಕಣ ನೀನು ಗಾಡಿ ಓಡಿಸ್ಬೇಡ ಕಣ ನೀನು ಗಾಡಿ ಎತ್ಬೇಡ ನೀನು ತೊಗೊಂಡೋದ್ರೆ ಸೀದಾ ಶಿವನ್ ಪಾದಕ್ಕೆ ಸೇರ್ಕೊಂತೀಯ ಬಾ ಹಂಗಾಗಲ್ಲ ಕಣ ನೀನು ಹೇಳ್ದಂಗೆ ಆಗಲ್ಲ ಏ ಸುಮ್ಮ ಕೂತ್ರಲ್ಲ ನೀನು ಲೇ ಸರ್ ತಗೊಳ್ಳಿ ಥ್ಯಾಂಕ್ ಯು ಹುಷಾರಾಗಿ ಇಟ್ಕೊಳ್ಳಿ ಸರ್ ಅಷ್ಟೇ ಏನು 10 ವರ್ಷ ಆದಮೇಲೆ 10 ಅಲ್ಲ 20 ವರ್ಷ ಆದಮೇಲೆ ಆಟೋ ಓಡಿಸ್ದೆ ಏನೋ ಹಿಂಗೆ ಮಾಡಿದ್ರೆ ಹೆಂಗೋ ನೀನು ನೀನು ಅಲ್ಲೇ ಕುತ್ಕೊಂಡಿರು ಮಗ ನೀನು ಕುಡಿದ್ಮೇಲೆ ಗಾಡಿ ತೊಗೊಂಬರ್ಬಾರ್ದು ಕಣ ಎಲ್ಲ ಇರೋದ್ರಿಂದ ಯಾವ ಏರಿಯಾ ಕುತ್ಕೊಳ್ಳಿ ಅಲ್ಲಿ ಕುತ್ಕೊಳ್ಳಿ ಕೀ ಅಲ್ಲಿ ಕೊಟ್ಟಿದ್ದೀನಿ ಸಾಹೇಬ್ರ ಕೈಲಿದೆ ಕೀ ಅಲ್ಲಿ ಅವ್ರ ಕೈಲಿ ಕೊಟ್ಟಿದ್ದೀನಿ ನಿಮಗೆ ಗೊತ್ತಿರುತ್ತೆ ಸರ್ ಅವರು ಸರ್ ನಮಗೆ ಬುದ್ಧಿ ಹೆಂಡ್ರ ಮಕ್ಕಳು ರೋಡಲ್ಲಿ ಬಿದ್ದರು ನಾವು ನಿಲ್ಲರಂಗೆ ಓಡಿ ಬರ್ತಾನೆ ಕಂಪ್ಲೇಂಟ್ ಹಾಕಿ ನಿಮ್ಮ ಕಡೆಯಿಂದ ಸಾಹೇಬ್ರು ಇದ್ದಾರೆ ಕಂಪ್ಲೇಂಟ್ ಹಾಕಿ ಅದೇನಿದೆ ನಡೆಸಿ ಆಯ್ತಾ ಇದು ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಪಕ್ಕದಲ್ಲಿ ಸಂಜಯ್ ನಗರ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಬನ್ನಿ ಏನಾಗಲ್ಲ ಆಯ್ತು ಅವ್ರು ನೋಡ್ಕೊಂತಾರೆ ಅವ್ನು ಬಿಡ್ಬೇಡಿ ಸರ್ ಅವನ್ನ ಪಬ್ಲಿಕ್ ನ್ಯೂಸೆನ್ಸ್ ಇವರಿಂದನೇ ಆಗೋದು ಸರ್ ನಾನು ಇಂಥ ಸುಳ ಮಕ್ಕಳಿಂದನೇ ಕಾಲು ಕಳ್ಕೊಂಡು ಮಣಿಪಾಲಾಗ ಒಂದು 40 ಲಕ್ಷ ಇಟ್ಟೀನಿ ಇನ್ನು ಕ್ಯೂರ್ ಆಗಿಲ್ಲ ಆದರೂ ಮತ್ತು ಜೂನ್ಕ್ಕೆ ಹೋಗಿದ್ದೀನಿ ಇಂಥವ್ರು ಇಲ್ಲಿಂದನೇ ಆಗಿದ್ದು ನನ್ನ ಮಕ್ಕಳು ಅವ್ರು ಹೊಡೆದದ್ದು ಹೌದು ಸರ್ ಕೀ ಕೊಟ್ಟಿದ್ದೀನಿ ಬರ್ತೀನಿ ಸರ್ ಥ್ಯಾಂಕ್ ಯು ಸ್ನೇಹಿತರೆ ದಯವಿಟ್ಟು ಎಣ್ಣೆ ಹೊಡೆದ್ಬಿಟ್ಟು ಗಾಡಿ ಓಡಿಸ್ಬಿಡಿ ಎಣ್ಣೆ ಹೊಡೆದ್ಬಿಟ್ಟು ಗಾಡಿ ಓಡಿಸ್ತೀಯಾನೆ ಬರ್ತಾ ದಾರಿಯೆಲ್ಲ ಉದ್ದಕ್ಕೂ ಹೊಡ್ಕೊಂಡು ಬಂದು ಇಲ್ಲಿ ಬಂದು ಲಾಕ್ ಆಗಿದ್ದಾನೆ ಇಲ್ಲಿ ಗಾಡಿನೇ ಓಡ್ಸೋಕ್ಕಾಗ್ತಿಲ್ಲ ಹಿಂಗೆ ಬಂದೇನೆ ಆಟೋ ಫುಲ್ ಡ್ಯಾಮೇಜ್ ಆಗಿದೆ ಅಲ್ಲಿ ನಿಂತ್ಕೊಂಡಿರಲ್ಲ ಅವರು ಎಲ್ಲ ಬಿದ್ದಿದ್ದಾರೆ ಗಾಡಿ ಮೇಲಿಂದ ಆ ಯಪ್ಪನ ಕಾಲು ದಪ್ಪ ಆಗಿದೆ ಮೊದಲೇ ಆಟೋದವನು ಫುಲ್ ಕುಡಿದ್ಬಿಟ್ಯಾನ ಫುಲ್ ಕುಡಿದ್ಬಿಟ್ಯಾನೆ ಎಲ್ಲ ಕುತ್ಕೊಂಡ್ಬಂದ ಬರ್ಲಿ ಇಲ್ಲಿ ಲಾಕ್ ಆಗ್ಯಾನ ಅಲ್ಲಿದೆ ನೋಡಿ ಹೋಗಿ ನೋಡಿ ನಿಜವಾಗ್ಲೂ ಗುರು ಬೇಜಾರಾಗುತ್ತೆ ಇವರೆಲ್ಲ ಕುಡ್ಕೊಂಡು ಬಂದು ಗಾಡಿ ಈ ಥರ ಓಡಿಸಿ ಪಬ್ಲಿಕ್ಕಿಗೆ ನ್ಯೂಸೆನ್ಸ್ ಮಾಡ್ತಾರಲ್ಲ ಇವ್ರಿಗೆ ಏನು ಹೇಳ್ಬೇಕಂತ ನನಗೆ ಅರ್ಥ ಆಗ್ತಿಲ್ಲ ಗುರು ಏನು ಮಾಡೋಕ್ಕಾಗಲ್ಲ ನಮ್ಮ ಕಾನೂನು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಬೇಕು ಈ ಥರ ಒಂದು ಸತಿ ಸಿಗಾಕೊಂಡ್ರೆ ಜೀವನದಲ್ಲೇ ಇನ್ನೊಂದು ಸತಿ ಗಾಡಿ ಮುಟ್ಟಬಾರ್ದು ಆ ಥರ ಮಾಡಬೇಕು ಆವಾಗಲೇ ಎಲ್ಲ ಸರಿ ಹೋಗೋದು ಇಲ್ಲಾಂದರೆ ನಮ್ಮ ಪ್ರಪಂಚ ಇಷ್ಟೇ ಸ್ನೇಹಿತರೆ ಇದೇ ರೀಸನ್ನು ನಾನು ಹೇಳೋದು ಯಾರು ದಯವಿಟ್ಟು ಡ್ರಿಂಕ್ಸ್ ಮಾಡಿಬಿಟ್ಟು ಗಾಡಿ ಓಡಿಸ್ಬಿಡಿ ಅಂತ ನಾನು ಸುಮಾರು 1 ತಿಂಗಳು 10 ದಿನ ಆಯಿತು ಡ್ರಿಂಕ್ಸ್ ಬಿಟ್ಟು ಚೆನ್ನಾಗೇ ಇದ್ದೀನಿ ಈ ಥರ ಎಲ್ಲ ಆಗತ್ತೆ ಯಾಕೆ ಬೇಕು ಬಿಟ್ಬಿಡಿ ಡ್ರಿಂಕ್ಸು ಹೌದು ಲಿಯಾ